ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಬ್ಲಾಗ್. ಇವತ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದಂತೆ. ವಿಡಿಯೋನ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಏನು ಭಾಳ ಕೆಲಸ ಐತಿ. ಸ್ವಲ್ಪ ಲೇಟಾಗಲ್ಲ, ಸ್ವಲ್ಪ ಒಂದು 8 ಹಂಗೆ ಎತ್ತಿದ್ವಿ. ಲೇಟಾಗೇ ಎದ್ದಿದ್ವಿ. 2 ದಿವಸ ಬೇಗ ಎದ್ದಿದ್ದೆ, ಇವತ್ತು ಲೇಟಾಗಿದ್ದೆ. ಓಕೆನಾ? ಬನ್ನಿ, ನನ್ನ ಅನಿಸಿಕೆ ಮುಂಚೆ ವಿಡಿಯೋ ಎಡಿಟ್ ಮಾಡ್ಕೊತೀನಿ. ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಇಡ್ತೀನಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂತೆ. ಸ್ಟೇಟ್ ಏನು ತಿಂದಿಲ್ಲ. ಟೈಮ್ ಆಲ್ರೆಡಿ ಈಗ ಎಷ್ಟಪ್ಪ ಅಂದರೆ 10 ಗಂಟೆ ಆಗೈತಿ ಈಗ. ನೋಡೋಣ, ಬನ್ನಿ ಇವತ್ತಿನ ಡೇ ಹೇಗಿರ್ತದೆ ನೋಡೋಣ ಅಂತ. ಮಮ್ಮಿ ಚಪಾತಿ ಮಾಡೋವಂಥದ್ದು. ಇವತ್ತೇ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಟಿಫನ್. ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಬೇಗನೆ ಆಗಿತ್ತು. ಅಲ್ಲೆಲ್ಲ ಉದ್ದಿಟ್ಟ ನೋಡ್ರಿ, ಚಪಾತಿ ಉದ್ದಿಟ್ಟದು. ಇಲ್ಲ ಅಕ್ಕ ಬೇಸ ಅಂತಾಳು. ಆಲ್ರೆಡಿ ಇಷ್ಟು ಬೇಸ ಟಿಫನ್ ಈಗ ಮಾಡೋದು ಟೈಮ್ ಆಗ್ತಿತ್ತು. ಈಗ ಊಟನೇ, ಈಗ ಸೀದಾ ಊಟನೇ, ಟಿಫನ್ ಸೀದಾ ಊಟನೇ ಈಗ. ಓಕೆನಾ? ಏನು ಊಟ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಅಂತೆ. ಸ್ಟೇಟ್ಯೂನಲ್ಲಿ ಊಟ ಮಾಡೋ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ವಿಡಿಯೋ ಎಡಿಟ್ ಮಾಡ್ಕೊತೀನಿ. ಓಕೆನಾ? ಸ್ಟೇಟ್ಯೂ. ಆಮೇಲೆ ಇವತ್ತು ನಮ್ಮದು ಚಾಲೆಂಜಿಂದು ಡೇ 3 ಇವತ್ತು. ಓಕೆನಾ? ಡೇ 3 ಲಾಗ್ ಇದು ಮಾಡ್ತಾ ಇರೋದು. ಡೇ 2 ಈಗ ಕಂಪ್ಲೀಟ್ ಮಾಡಬೇಕು, ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಕಂಪ್ಲೀಟ್ ಆಗಂಗೆ. ಮತ್ತು ನಾನು ಇದರಲ್ಲಿ ಇನ್ನೊಂದು ಪೇಜು ಕಿತ್ಬೋದು, ಹಾಗಾಗಿ ಓಕೆನಾ? ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಫ್ರೆಂಡ್ಸ್, ಈಗ ನಾನು ವಿಡಿಯೋ ಎಡಿಟ್ ಮಾಡೋಂತಿದ್ದೆ, ಬಟ್ ಇನ್ನೂ ಕಿಚನ್ ಕಡೆಯಿಂದ ಘಮ ಸ್ಮೆಲ್ ಏನು ಅಂತ ನೋಡೋಕೆ ಬಂದೆ. ಅಕ್ಕ ಕಬಾಬ್ ಮಾಡೋ ಅಂತಾಳು. ನಮ್ಮ ಮಮ್ಮಿ ಮಾಡಿಟ್ಟಿದ್ರೆ ಮ್ಯಾರಿನೇಟ್. ಯಾವಾಗಕ್ಕ? ಇನ್ನೇ ನೈಟ್ ಮಾಡಿತ್ತು. ಇನ್ನೇ ನೈಟಾಗಿ ಇನ್ನೂ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ರಂತೆ. ಕಬಾಬ್ ರೆಡಿ ಆಗ್ತಾಯಿದ್ದೆ ನನಗೆ ಅಂತ. ಮತ್ತು ನಮಗೆ ಇಷ್ಟ ಆಗಿದ್ದು, ಭಾಳ ಇಷ್ಟ ನನಗೆ. ಸಾಂಬಾರೊಳಗೆ ಪೀಸ್ಗಿಂತ ಇದು ಇಷ್ಟ ಅಲ್ಲ. ಹೌದು, ನಿನ್ನೆ ನನಗೆ ಚಿಕನ್ ಮಾಡಿದ್ವಿ. ಚಿಕನ್ ಡ್ರೈ. ಚಿಕನ್ ಡ್ರೈ ಸಾಂಬಾರಲ್ಲಿ ಸಾಂಬಾರು ಇದೆ. ಇದು ಚಿಕನ್ ಸಾಂಬಾರ್. ಇವಾಗ ಅದಕ್ಕೆ ಹಂಗೆ ಡೈರೆಕ್ಟಾಗಿ ಊಟ ಮಾಡೋಣ ಅಂತ. ಟಿಫನ್ ಏನೂ ಮಾಡಲಿಲ್ಲ. ಈಗ 10 ಸಮಥಿಂಗ್ ಆಗೈತಿ. ಈಗ ಡೈರೆಕ್ಟ್ ಊಟನೇ ಮಾಡಿಬಿಟ್ರೆ ಮಧ್ಯಾಹ್ನದ ಊಟ ಆದಂಗೆ ಆಗ್ಬಿಡುತ್ತೆ. ಓಕೆನಾ? ಸ್ಟೇಟ್ಯೂನಾಗಿರಿ. ಈಗ ಸಿಡಿಯಾವ್ದು ಸಿಡಿದ ಐತಿ ಕಬಾಬ್. ಅದು ಇರ್ತಾವಲ್ಲ, ಏನಿರ್ತದೆ ಎಲ್ಲಿ ಬರ್ತದಲ್ಲ, ಅದು ಒಂದೊಂದು ಆಗ್ತದೆ. ಹೌದು, ನನಗೆ ಗೊತ್ತಿಲ್ಲ, ಈಗ ಹಂಗೆ ಅನ್ನಿಸ್ತು ನೋಡಿದ್ರೆ. ಓಕೆ, ಸಿಡಿತಲ್ಲ ಅಂತ. ನೋಡು, ಮೊಬೈಲಿಗೆ ಸಿಡಿದಿತ್ತು ಬೇಡ. ಓಕೆನಾ? ಇನ್ನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ. ನೀವು ಭಾಳ ಎಡಿಟಿಂಗ್ ಈಗ ಚಲೋ ಮಾಡಿದ್ರು. ಅಷ್ಟು ಹಾಕ್ಕೊಂಡೆ ಈಗ, ಅಂದರೆ ಎಡಿಟಿಂಗ್ ಆ್ಯಪ್ ಒಳಗೆ ಈಗ ಅಷ್ಟು ಏನಂತಾರೆ ಇಂಪೋರ್ಟ್ ಮಾಡ್ಕೊಂಡೆ. ನೀನು ಎಡಿಟ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಮುಗೀತು. ನಮ್ಮ ಪಪ್ಪ ಟಿ ವಿ ಹಚ್ಚೋದು. ಟಿ ವಿ ಹಚ್ಚಿಲ್ಲ ನಾನು ಮಾಡೋ ಅಂಥದ್ದು ಇಲ್ಲಿ ನಿಂತ್ಕೊಂಡು. ಹಾಂಪ್ಪ, ನಮ್ಮ ಮಮ್ಮಿನೇ ಯಾಕೋ ಹೊರಗಡೆ ನಿಂತಾಗ ಗೊತ್ತಿಲ್ಲ ಅಂತ ಏನಕ್ಕೆ ಅಂತ ಹೋಗೋಣ. ಏನು ಮಮ್ಮಿ? ಹಾಂ, ಕ್ಲೀನ್ ಮಾಡಿಸೋಂಥದ್ದು. JCB ಅಷ್ಟು ಬಂದು ಎಲ್ಲ ಸ್ವಚ್ಛ ಮಾಡೋಂಥದ್ದು. ಐ ಥಿಂಕ್ ಅದು ಪ್ಲಾಟೇ ನಮ್ಮ ಮಣ ಅಂತದ. ಇದೇನ ಮಣ ಅಂತದೆ ಇದು. ಕಬಾಬ್ ಬಿಡ ಅಂತ. ಹಾಂ, ಆಮೇಲೆ ನೀ ಮಾಡೋಕೆ ಬೇಡ. ಹಾಂ ಪಪ್ಪ. ಹೌದು, ಯಾಕೋ ಹಿಂಗೆ ನಾನು ಬಿಟ್ಟಿದ್ದೆ. ಫ್ರೆಂಡ್ಸ್, ಕಬಾಬ್ ಟೇಸ್ಟ್ ಮಾಡೋದಂತ. ಒಳಗಡೆ ಮ್ಯಾರಿನೇಟ್ ಆಗೈತಿ. ಮಸ್ತ್ ಐತಿ. ನೀನು ಕಳ್ಸಿಟ್ಟಿದ್ದಮ್ಮ? ಸರಿ. ನೀನು ತಿನ್ನೋ ಅಂತೀಮ್ಮ? ಈಗ ಇಷ್ಟೇ ಮುಗೀತು. ಯಾಕಂದ್ರೆ ಇಲ್ಲಿ ಚಿಕನ್ ಡ್ರೈ ಎಲ್ಲ ಮಾಡಿರೋದು.
ಅಪ್ಪ ನೋಡ್ರಿ ಈಗೆಲ್ಲ ಆಯಿತು, ಎಲ್ಲ ಕಬಾಬ್ ರೆಡಿ. ನಮ್ಮ ಪಪ್ಪ ತಿಂದಿದ್ರು, ಪಪ್ಪ ಯಾಕೋ ಇಷ್ಟ ಆಗಲ್ಲ, ಬಟ್ ಇಷ್ಟ ಆಗಲ್ಲ ಅಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ನಮ್ಮ ಪಪ್ಪಾಗೆ ಕಬಾಬ್ ಇಷ್ಟ ಆಗಲ್ಲ, ಸಾಂಬಾರು ಇಷ್ಟ ಆಗಿದೆ, ಡ್ರೈನೂ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಸಾಂಬಾರು ಇಷ್ಟ. ಯಾವಾಗ ವಿಡಿಯೋ ಮಾಡೋ ಒಂದು ಲೈಟ್ ಟಾರ್ಚ್, ಮೊಬೈಲ್ ಟಾರ್ಚ್ ಆನ್ ಮಾಡೋಂಗಿಲ್ಲ. ಈಗ ಊಟ ಮಾಡೋಣಂತೆ, ಅದಕ್ಕಿಂತ ಮುಂಚೆ ಇಲ್ಲಿ ಕಂಪ್ಯೂಟರ್ ಆನ್ ಮಾಡೋಣ, ಯಾಕಂದರೆ ನೋಡ್ಕೊಂತ ಊಟ ಮಾಡೋಣಂತೆ. ಓಕೆನಾ ಅಷ್ಟರು? ನಮ್ಮದು ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಯಾವುದೂ ಪಿನ್ ಇಲ್ಲ, ಇಲ್ಲೇ ಇದೆ. ಇಲ್ಲಿ ಹಚ್ಬೇಕಂದ್ರೆ ಇದು ಅಡಿಷ್ನಲ್ ಇದೊಂದು ಬಾಕ್ಸ್ ಇಟ್ಕೊಂಡು ಪಿನ್ ಹಾಕಿ ಸ್ವಿಚ್ ಹಾಕೋದು. ಈಗ ಕಂಪ್ಯೂಟರ್ ಅಂತ ಪಿ ಸಿ ಆನ್ ಆಗ್ತದೆ, ಆನ್ ಆಗಲಿ ಅದು. ಓಕೆ, ಈಗ ಉಳ್ಳಾಗಡ್ಡಿ ಕೊಂಡು ತಗೊಂಬಂದೆ, ಕೊಡು. ಉಳ್ಳಾಗಡ್ಡಿ ಒಂದು ಕಟ್ ಮಾಡಬೇಕು, ಈರುಳ್ಳಿನ ನೋಡಿರಿ. ನಂಗೆ ಬೇಡಕ್ಕ ಈರುಳ್ಳಿ. ಈಗ ಕಟ್ ಮಾಡೋಣ. ಓಕೆ, ಈಗ ಈರುಳ್ಳಿ ಕಟ್ ಆಯಿತು. ಲಿಂಬೆಹಣ್ಣು ಕೂಡ ಕಟ್ ಮಾಡೋಣಂತೆ. ಇದನ್ನ ಸ್ವಲ್ಪ ಈ ಕಡೆ ಸರಿಸಿ ಇದನ್ನು ಕೂಡ ಲಿಂಬೆಹಣ್ಣು ಕೂಡ ಕಟ್ ಆಯಿತು. ಫ್ರೆಂಡ್ಸ್, ಈಗ ಊಟ ಮಾಡೋ ಅಂತೀನಿ. ಊಟ ಆಗಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಸ್ಟೇ ಟ್ಯೂನ್ ಆಗಿರಿ ಫ್ರೆಂಡ್ಸ್. ಈಗ ಒಂದು 2 hours ಬಿಟ್ಟು ಹೊರಗಡೆ ಹೋದ್ವಿ. ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಹೋಗೋದಿತ್ತು. ಅಕ್ಕನ ಫ್ರೆಂಡ್ ಮನೆಗೆ ಹೋಗಿ ಹಾಗೆ ಬರೋ ಮುಂದೆ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ ಆಗಿರಿ. ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಈಗ ಮನೆಗೆ ಬಂದ ತಕ್ಷಣ ಐಸ್ ಕ್ರೀಮ್ ತೊಗೊಂಡ್ಬಂದಿದ್ವಿ. ಹಾಗೆ ಈಗ ಐಸ್ ಕ್ರೀಮ್ ತಿನ್ನಬೇಕು, ಬಿಸಿಲು ಭಾಳ ಐತಿ. ಹಾಗಾಗಿ ನಂಗೆ ಐಸ್ ಕ್ರೀಮ್ ತೊಗೊಂಬಂದ್ವಿ ಎಲ್ಲರಿಗೂ. ಓಕೆ, ಈ ವಿಡಿಯೋ ಎಡಿಟ್ ಮಾಡಬೇಕು. ಓಕೆನಾ? ಊಟ ಮಾಡಿ ಸ್ವಲ್ಪ ಕುತ್ಕೊಂಡ್ಬಿಟ್ಟಿದ್ದೆ, ವಿಡಿಯೋ ಎಡಿಟ್ ಮಾಡಿದ್ದೆ, ಏನು ಮಾಡಿಲ್ಲ, ಈಗ ಮಾಡಬೇಕು. ಓಕೆ, ಸ್ಟೇ ಟ್ಯೂನ್ ಆಗಿರಿ. ಐಸ್ ಕ್ರೀಮ್ ತಿನ್ಕೊಂತ ವಿಡಿಯೋ ಎಡಿಟ್ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ಸಾಯಂಕಾಲದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡಬೇಕು ಅಂತ ಕುಂದುತ್ತದೆ. ಮತ್ತೊಂದು ಏನೋ ಕೆಲಸ ಬರ್ತಿತ್ತು, ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಡೇ 2 ಕಂಪ್ಲೀಟ್ ಮಾಡ್ಬೇಕಂದ್ರೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. ಅದನ್ನು ಮಾಡೋಣ ಅಂತ. ಓಕೆನಾ? ಅದಕ್ಕಿಂತ ಮುಂಚೆ ಅಕ್ಕ ಏನೋ ಮಾಡೋಕ್ಕೆ ಬಂದಿಲ್ಲ. ಅಕ್ಕ ಏನು ಮಾಡಂತಿದ್ದೆ? ಇದು ಸ್ವೀಟ್ ಕಾರ್ನ್ ಅಂತ ಇರ್ತಲ್ಲ ಪಪ್ಪ, ಒಂದು ಸ್ವಲ್ಪ ಇದಾವೆ. ಅದನ್ನು ಒಂದು ಸ್ವಲ್ಪ ಇವಾಗ ಫಿಲಮ್ ನೋಡ್ಕೊತ ಒಂದು ಸ್ವಲ್ಪ ಫಿಲಮ್ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಸಂಬಂಧ ಅದನ್ನು ತಿನ್ಕೊಂತ ಫಿಲಮ್ ನೋಡೋಣ ಅಂತ. ಓಕೆ, ಇದಾಗಿದ್ದಾವು. ಇವು ಆಲ್ರೆಡಿ ಸ್ವಲ್ಪ ಕುದಿಸಿದ್ದವು. ಆಲ್ರೆಡಿ ಎಲ್ಲ ಕುದಿಸೇವ ಅಲ್ಲಿಗೆ. ಅದು ನಾವು ಸ್ವಲ್ಪ ಬಿಸಿ ಮಾಡ್ಕೊತೀವಿ, ಅಂದರೆ ಕೋಲ್ಡ್ ಆಗಿರ್ತಾವಲ್ಲ. ಓಕೆ, ಈಗ ಸ್ವಲ್ಪ ಅದನ್ನ ಕುದಿಸೋಣಂತೆ. ಕುದಿಸೋಕ್ಕಿಟ್ಟೈತಿ. ಕುದಿಸಿದ ಮೇಲೆ ಏನು ಮಾಡ್ತೀವಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಿಮ್ಗೆ ಸ್ಟ್ರೇಟ್ ಆಗಿ ಕುದಿಸಿದ್ದು ಕಾರ್ನ್, ಸ್ವೀಟ್ ಕಾರ್ನ್ ತೊಗೊಳ್ರಿ. ಕುದಿಸಿದ್ದು ಅಷ್ಟು ಒಂದು ಡಬ್ಬೆಲಿ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಕಾಪುಡಿ. ಓಕೆ, ಆಮೇಲೆ ಸ್ವಲ್ಪ ಆಯಿಲ್, ಸ್ವಲ್ಪ ಅಂದರೆ ಒಣ ಖಾರ ಗಂಟು ಹತ್ತಬಾರ್ದು ಅಂತದಷ್ಟೇ ಸ್ವಲ್ಪ ಆಯಿಲ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಕಾರ್ನ್ ರೆಡಿ ಆಗೈತಿ. ಈಗ ಸ್ವಲ್ಪ ನಾವು ಫಿಲಮ್ ನೋಡ್ತಾ ಇದ್ದೀವಿ. ಫಿಲಮ್ ನೋಡಿ ಆಮೇಲೆ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ. ವಿಡಿಯೋ ಫಿಲಮ್ ನೋಡಿದ ಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಡೇ 2 ಕಂಪ್ಲೀಟ್ ಆಗುತ್ತೆ. ಓಕೆ, ನಾನು ಸ್ಟೇ ಟ್ಯೂನ್ ಆಗಿದ್ದೆ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇನೋ ಯಾವುದೋ ವಯರ್ ಇಲ್ಲ, ಇಲ್ಲೇ ತಂದು ಅಂದ್ರೆ ಅದೇನೋ ಮನೆಯಲ್ಲಿ ಕಟ್ಸೋ ಅಂತದ. ಅದರಿಂದ ಎಲ್ಲ ಕೆಳಗೆ ಇಲ್ಲಿ ಹೋಗ್ತಿತ್ತು. ಅದರಿಂದ ಇಲ್ಲಿ ತೊಗೊಂಬಂದು ಇಲ್ಲಿ ಯಾಕೋ ಬಾಗಿಲ ಮುಂದೆ ಹೋಗೋದ್ಬಿಟ್ಟಾರ. ಅದು ಗೊತ್ತಾಗಿಲ್ಲ. ಇವು ಒಳಗೆ ಬಂದಿರ್ತಾರೆ ಮಮ್ಮಿ ಮತ್ತು ಅಕ್ಕ. ಈಗ ನಿಂತಾರೆ ನೋಡಿ. ನಂಗೆ ಗೊತ್ತಿಲ್ಲ, ನಾನು ಒಳಗಡೆ ಇದ್ದೀನಿ, ನಂಗೆ ಗೊತ್ತಾಯಿಲ್ಲ. ಆಮ್ಯಾಗ ಬಂದು ವಿನಾಯಕ ಹೋಗಿ ಹೇಳಿದ್ಲ ಮಮ್ಮಿ, ಏನು ಭೂಮಿ ಹೆಂಗಾಗ್ತದ ಸ್ವಲ್ಪ
ನಾವು ನಿಂತಿದ್ದೆ ಹಂಗೆ ಮಾತಾಡ್ಕೊಂತ ಬಾಜು ಅಂಟಿ ನಾವು ಕೆಳಗೆ ಬಿದ್ದಿತ್ತು ವಯರು ಯಾರು ಹೇಳಿದಾಗ ಕಟ್ ಮಾಡಿ ಹೋಗ್ಬೇಕು ಅನ್ಕೊಂತ ಒಂದು ಅಣ್ಣ ಮತ್ತು ಒಂದು ಅಜ್ಜ ಬಂದಿದ್ರು ಅಣ್ಣ ಮೇಲೆ ಬಂದು ಅಷ್ಟು ಕೆಳಗೆ ಈ ಕಡೆ ಹೋಗೋದು ಹಂಗೆ ಕೆಳಗೆ ಎಳೆದು ಎಳ್ಕೊಳ ಹೋಗ್ತಿದ್ದ ಕೆಳಗಡೆಯಿಂದ ಮೇಲೆ ನಾವು ತಗೊಂಡು ಹೋಗ್ತಾರೇನೋ ಇದು ಸುತ್ಕೊಂಡು ಅಂದ್ಕೊಂಡಿವಿ ಕೆಳಗೆ ಹೋಗಿಲ್ಲ ಕಾಲಾಗೆಲ್ಲ ಹೋಗೋದು ಸಿಗಿಸಿ ಇದೆಲ್ಲ ಕಾಲಾಗ ಬಾಗಲ್ಲ ನೋಡ್ರಿ ಅದು ಹೆಂಗೆ ಅಡ್ಡಾಡ್ಬೇಕು ಗೊತ್ತಾಗಲ್ಲ. ಇಲ್ಲ ಇರ್ಬೋದು ಅಲ್ಲಿ ಅಲ್ಲಿ ಹುಳ ಬೇರೆ ಇದಾವೆ ಅದು ನಿಂತ್ಕೊಳಕ್ಕೆ ಬೇರೆ ಆಗಲ್ಲ ಲೈಟಿನ ಹುಳ ಇಲ್ಲಿ ಸ್ವಲ್ಪ ಕಡಿಮೆ ಆ ಕಡೆ ಸ್ವಲ್ಪ ಹಿಂಗೆ ಜಾಸ್ತಿ ಇದಾವೆ. ಅಲ್ಲಿ ತಂತಿದೆ ಕೌಶಲ್ ಕಾಲ್ ನಮ್ಮ ಮಮ್ಮಿ ಅಲ್ಲೇ ಎಲ್ಲ ನಡೆಸ್ಕೊಂಡು ಹುಷಾರಾಗಿದೆ ಸ್ಟೇಟಿವ್ ಆಗಿದೆ ಹಿಂಗೆ ಸಮಸ್ಯೆ ಹಿಂಗೆ ನೋಡ್ರಿ ಹುಳ ಲೈಟಿನ ಹುಳ ಭಾಳ ಇದಾವೆ ಇಲ್ಲಿ ಸ್ಟೇಟಿವ್ ಆಗಿದೆ. ಫ್ರೆಂಡ್ಸ್ ಈಗ ವಯರ್ ನೋಡ್ರಿ ಫ್ರೆಂಡ್ಸಿಗೆ ನೋಡ್ರಿ ಈಗ ವಯರ್ ಮೇಲೆ ಹಾಕ್ತಾ ಇದ್ದಾರೆ ಕಾಣ್ತೈತಿ. ಈಗ ಅವಣ್ಣ ಅಜ್ಜ ಬಂದು ಎಲ್ಲ ಕ್ಲಿಯರ್ ಮಾಡಿದ್ರು ಬ್ಲಾಕ್ ಬೇಕಲ್ಲ ಸ್ಟೇಟಿವ್ ಆಗಿದೆ. ಆಮೇಲೆ ಬ್ಲಾಕ್ ಕಂಟಿನ್ಯೂ ಫ್ರೆಂಡ್ಸ್ ಈಗ ರಾತ್ರಿಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೇರ್ಸು ಸರಿಯಾಗಿ ಸೆಟ್ ಆಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇಗ್ನೋರ್ ಮಾಡಿ. ಇವತ್ತು ಡೇ 2 ಕಂಪ್ಲೀಟ್ ಆಗೈತಿ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗೈತಿ. ಎಷ್ಟು ಗಂಟೆಪ್ಪ ಅಂದರೆ 9 ಗಂಟೆಗೇನೋ ಅಪ್ಲೋಡ್ ಆಗೈತಿ. 9 ಹಾಗೆ ನೈಟ್ ಅಪ್ಲೋಡ್ ಆಗೈತಿ. ಬಟ್ ಇವತ್ತು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಮೈಂಡ್ ಸೆಟ್ ಇತ್ತು, ಫುಲ್ ಅಪ್ಲೋಡ್ ಮಾಡೀನಿ. ಹಾಗಾಗಿ ಈಗ ಮತ್ತೆ ನಮ್ಮದು ನೆಕ್ಸ್ಟ್ ಸ್ಟೆಪ್ಪು ಇದು ಪೇಪರು ಹರಿಬೇಕು. ಅಂದರೆ ಈ ಪೇಪರ್ನ ಹರಿದು ಬಿಡೋಣ ಅಂತ ಬನ್ನಿ. ಈಗ ಡೇ 2 27/3/2026. ಈಗ ನಾಳಿದು ಏನಾಗುತ್ತೋ ಅಂದರೆ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಮಾಡ್ತೀನಿ. ಇನ್ನೊಂದು 2 ದಿವಸ ಒಂದು 5 ಡೇ ಆಯ್ತು ಅಂತಂದರೆ ಒಂದು ಡೇ 5 ಹಾಗೆಲ್ಲ ಆಯ್ತಂದರೆ ನಂಗೆ ಗೊತ್ತಾಗುತ್ತೆ. ಅಂದರೆ ಒಂದು ಟೈಮ್ ಸೆಟ್ ನಾನು ಇಡ್ಬೋದು, ಯಾಕಂದರೆ ನನಗೆ ಇನ್ನೂ ಲಾಗ್ ಮಾಡೋದು ಅಷ್ಟು ಕಂಫರ್ಟಬಲ್ ಇನ್ನೂ ಇಲ್ಲ. ಹಾಗಾಗಿ ಲಾಗ್ ಮಾಡೋದು ಸ್ವಲ್ಪ ಕಂಫರ್ಟಬಲ್ ಆಗಬೇಕು, ಎಡಿಟ್ ಎಲ್ಲ ಚೆನ್ನಾಗಾಗಬೇಕು. ಅದ್ರ ಮೇಲೆ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಒಂದು 5 ಡೇಸ್ ಒಂದು 6 ಡೇಸ್ ಆಯಿತು ಅಂದರೆ ನಾನು ಕರೆಕ್ಟಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ಎಲ್ಲ ಟೈಮ್ ಎಲ್ಲ ಕೊಡ್ಬೋದು, ಇಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅಂತಂದು. ಆಮೇಲೆ ಇನ್ನೂ ನ್ಯೂಸ್ ಚಾನಲ್ ಅಲ್ಲ, ಹಾಗೇನೋ ಇನ್ನೂ ಸಬ್ಸ್ಕ್ರೈಬರ್ಸು ಇನ್ನೂ ಜಾಸ್ತಿ ಇಲ್ಲ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಲಂಗೆ ಅಂದರೆ ಹಾಗೆ ನೋಡ್ತಾ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಆಮೇಲೆ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಏನಪ್ಪ ಅಂದರೆ 100 days 100 vlogs ಅಂತಂದು. ಈಗ ಆಲ್ರೆಡಿ 2 days ಇನ್ನೂ 3 vlog ಅಪ್ಲೋಡ್ ಆಗಿವು. ಯಾಕೆ 3 vlog ಅಂದರೆ ಅದೇ ಡೇ 1 ಸ್ವಲ್ಪ ವಿಡಿಯೋ ಲೆಂತ್ ಆಗಿತ್ತು, ಹಾಗಾಗಿ ಪಾರ್ಟ್ 1 ಅಂತಂದು ಅವತ್ತೇ ಬಿಟ್ಟಿನಿ. ಹಾಗಾಗಿ 3 vlog ಆಗಿತ್ತು, ಇಲ್ಲ 2 vlog ಆಗಬೇಕಿತ್ತು. ಊಟ ಎಲ್ಲ ಮಾಡಿದ್ದಾಯಿತು. ಈಗ ಸ್ವಲ್ಪ ಹೊರಗಡೆ ನಿಂತ್ಕೊಳ್ಳೋಣ ಅಂತ ಬನ್ನಿ, ಅಲ್ಲಿ ಹೋಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ಹೊರಗಡೆ ಬಂದೀನಿ ನೋಡ್ರಿ, ಗಾಳಿ ಚೆನ್ನಾಗಿತ್ತು. ಒಂದು 2 ನಿಮಿಷ ನಿಂತ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ರೆ ಚೆನ್ನಾಗುತ್ತೆ, ಅಂದರೆ ಚಲೋ ನಿದ್ದೆ ಬರ್ತವೆ. ಓಕೆ, ಇವತ್ತಿನ ಲಾಗ್ ಇಷ್ಟೇ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಲಾಗ್ಗೆ ಕಾಯ್ತಾ ಇದ್ದೀನಿ. ಓಕೆನಾ? ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ.